ಕೋಪ, ಪಟ್ಟಂತ ಕೋಪ ಬಂದ್ಬಿಡುತ್ತೆ. ಅಂದ್ರೆ ಅದಕ್ಕೇನು ಹಿಂದೆ ಮುಂದೆ ಇಲ್ಲ, ಮನುಷ್ಯಂಗೆ ಪಟಾರ್ ಅಂತ ಕೋಪ ಬಂದ್ಬಿಡುತ್ತೆ ಎಲ್ಲಾ ವಿಚಾರಗಳಿಗೂ. ಕೃಷ್ಣ ಭಗವದ್ಗೀತೆಯಲ್ಲಿ ಕೋಪದ ಬಗ್ಗೆ ಏನ್ ಹೇಳ್ತಾರೆ? ಕಾಮಾತ್ ಕ್ರೋಧೋಭಿ ಜಾಯತೆ ಅಂತ ಕೃಷ್ಣ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ. ಕೋಪ ಏನಕ್ಕೆ ಬರುತ್ತೆ ಅಂದ್ರೆ, ನಮಗೆ ಅತೀವವಾದ ಕಾಮನೆ ಇದ್ದಾಗ, ಆ ಬಯಕೆ ಇದ್ದಾಗ, ಆ ಬಯಕೆ ಈಡೇರದೆ ಇದ್ದಾಗ ನಮಗೆ ಕೋಪ ಬರುತ್ತೆ. ಅದಕ್ಕೋಸ್ಕರ ಸರಿಯಾದ ಬಯಕೆಗಳನ್ನು ನಾವು ಇಟ್ಕೋಬೇಕು. ಇಫ್ ವಿ ಹ್ಯಾವ್ ದ ರೈಟ್ ಡಿಸೈರ್ಸ್, ವಿ ವಿಲ್ ನಾಟ್ ಗೆಟ್ ಅನ್ನೆಸೆಸರಿಲಿ ಆಂಗ್ರಿ ಅನ್ನೋದು ಭಗವದ್ಗೀತೆಯ ಸಂದೇಶ. ಸೊ ನಾವು ನಮಗೆ ಬಯಸುವ ಶಕ್ತಿ ನಮ್ಮಲ್ಲಿದೆ, ಆದರೆ ಯಾವುದನ್ನು ಬಯಸಬೇಕು ಅನ್ನೋದು ನಾವು ನಿರ್ಧಾರ ಮಾಡ್ಕೋಬೇಕು. ಸೊ ನಾವು ಕೆಟ್ಟದನ್ನು ಬಯಸಿದಾಗ ಅಥವಾ ನಮಗೆ ನಿಜವಾಗಲೂ ಯೂಸ್ಫುಲ್ ಆಗದೇ ಇರುವಂತಹ ವಸ್ತುವನ್ನು ಬಯಸಿದಾಗ ಅದರಿಂದ ನಮಗೆ ರಿಗ್ರೆಟ್, ನಮಗೆ ಪಶ್ಚಾತ್ತಾಪನೇ ಆಗುತ್ತೆ ಅನಂತರ. ಅದಕ್ಕೋಸ್ಕರ ಬಯಕೆಗಳನ್ನು ಅದರ ಮೇಲೆ ನಾವು ಹತೋಟಿಯನ್ನು ಇಟ್ಕೋಬೇಕು.